ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಲೇ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳಬೇಕಾಗಿಲ್ಲ. ಇವರು ಹಿಂದೆ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಈಗ ನೋಡಿ ಕಬಾಬು ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಇದು ಉತ್ತರ ಕೊಡ್ಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ ಸ್ವಯಂ. ಇವೆಲ್ಲ ಫೋಟೋ ಅಂತ ನಿಮ್ಮ ಕಡೆ ಗೊತ್ತಿದ್ದಾವೆ, ಯಾರಿಗೇನು ಗೊತ್ತಿಲ್ಲ ಅಂತೆಲ್ಲ. ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನಕ್ಕೆ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು ಅಥವಾ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ. ಎಲ್ಲಿ? ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ, ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರೆ. ಮತ್ತು ಅವಾಗ ನೀವು ಕೇಳಬೇಕು, ನಿಮಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೆ ನಾವು. ನೀವು ಕೇಳಬೇಕು ಅವ್ರಿಗೆ, ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಗೆ ಹಾಕ್ಕೊಂಡಿದ್ದಿ, ಇದು ಮಾಡಿದ್ದಿ, 4-5 ಫೋಟೋ ಅವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಏನ್ರಿ, ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತು ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿ ಜೆ ಪಿನ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತಿದ್ವಿ. ಬಿ ಜೆ ಪಿಗೆ ಇಲ್ಲ ಇವರು. ನೀವು ಕೇಳಿಲ್ಲ ಯಾರ ಪ್ರಶ್ನೆ? ನಂಗೆ ಟೆಕ್ಸ್ಟ್ ಬಂತು ನಿನ್ನೆ, ಅದು ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡಲಿ, ನಾವು ಬಿ ಜೆ ಪಿಯವರೆಲ್ಲ ಹಿಂದೂ. ಇವ್ರು ಯಾವ ಬಿ ಜೆ ಪಿಗೆ ಅದಾರ ಈಗ, ಹೊರಗೆ ಹಾಕಿದಾರಲ್ರಿ. ಇವ್ರ ಸಹೋದರ ಒಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿ ಜೆ ಪಿ ನಾವು ಎಂದು ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ಏನೈತಿ ತಾವು ನೋಡಿದ್ದೀರಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ ಯು ಪಿ ಐ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ? 2014 ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ, ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ. ಜನರು ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಭಾಳ ಹಳೇದಾಗಿ ಬಿಡ್ರಿ ಅಂತಾರೆ. ಮತ್ತು ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ
ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯಿತು, ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು? ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದ್ದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ದರು, ಯಡಿಯೂರಪ್ಪ ಅವ್ರ ಮಗ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ದರು. ಅವಾಗ ಯಾರು ಇವ್ರು ಮಾತಾಡಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಿಮ್ಮದು ಏನೈತೆ ಅಂಥದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಭಾಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಿರ್ಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ. ನನಗೆ ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನು ನಾವು ಹೇಳೋಣ, ಬೇರೆಯವ್ರು ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವರವರ ಧರ್ಮವನ್ನು ವ್ಯಕ್ತಿ ಆಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ, ಅದನ್ನು ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಹಮ್ ಮಾನ್ಯ ಕಲೆ ತಯಾರ್ ನೈ ಹಿಂದೂ ಏಕ್ ಧರ್ಮ ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿಗೆ ಅವ್ರಿಗೆ ಅಂದು ಒಂದು ಇದು ಹೇಳಿದ್ದಾರೆ. ಅದನ್ನು ನಾ ಗೊಂದಲಕ್ಕೆ ಬಿಡಲ್ಲ, ನಾವು ಹಿಂದೂ ಇಸ್ ಅ ರಿಲಿಜನ್ನೇ ಅಂತೀನಪ್ಪ. ಅವ್ರಿಗಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ಇಸ್ ಅ ರಿಲಿಜನ್ನೇ ಅಂತೀನಿ ನಾನು. इट इज़ नॉट अ रिलीजन, इट इज़ अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ಆಲ್ಸೋ ಇಸ್ ಡಿಸೈಡೆಡ್. ಕಳಿಸ್ತೀನಿ ಅಲ್ಲ ನಿಮ್ಗೆ, ಸುಮ್ಮನೆ ನಾನು ಏನೂ ಹೇಳೋದಲ್ಲ, ನಿಮ್ಗೆ ಕಳಿಸ್ತೀನಿ ಅದನ್ನು. ಅದಿರಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾರೆ. MP ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದ್ದಾರೆ, ಅದನ್ನು ಅಂದಾರಲ್ಲ. ನಾನು ಬಂದಿತ್ತು, ಮತ್ತು ಅದಕ್ಕೆ ಹೇಳ್ತೇನೆ ನಾನು. ಯತ್ನಾಳ್ ಅವರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಅದಾರ, ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆ ಏನಾದನು ಅಂತೇಳಿ. ಅದಕ್ಕೆ ಬಾದ್ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ, ನೀವು ಈ ರೀತಿ ಮಾತಾಡುವಂಥ ಲೂಸ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡೋಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀರಿ, ಆ ರಿಯಾಕ್ಷನ್ ಆಯ್ತೀರಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು, ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗೋದು. ಕಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು. ಅಷ್ಟೇ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಏನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದು ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರೆ. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ನುಡಿಸ ಮಾಡಿದ್ದಾರೆ. ಏನಂದಿದ್ದಾರೆ? ಬಸವ ಧರ್ಮವನ್ನು ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂದರು. ನಮಾಜ್ ಬೀಳೋದು ಆಯಿತು, ಓಟಿನ ಆಶೆಗೆ ಅಂದು ಮುಸಲ್ಮಾನರು ಓಟ್ ಬೇಕಾಗಿತ್ತು. ಅದಕ್ಕೆ ನೀವು ನಮಾಜು ಬಿದ್ದೀರಿ, ಟೊಪಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ, ನೋಡಿದಿರಿ. 3-4 ಫೋಟೋಗ್ರಾಫ್ಸ್ ಇದಾವೆ. ಈಗ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ಕೆ ಮಾತಾಡ್ತಿದ್ದಾರೆ. ಆದರೆ ಅದೆಲ್ಲ ಮುಚ್ಚೋಗಾಗಿಲ್ಲ. ಅದು ನೀವು ಟೊಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನೋ ಮುಚ್ಚೋಗಾಗಿಲ್ಲ. ಇಲ್ಲಿ ಎಲ್ಲ ಇದಾವೆ, ಜನ ನೋಡಿದಾವೆ. ನಾನು ಕೂಡ ಇದ್ದವನೇ ಅವ್ರ ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ
ನನ್ನ ಮೇಲೆ ಇತರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗೋದಲ್ಲ. ಒಂದನೇದ್ದು. ಎರಡನೇದಾಗಿ MB ಪಾಟೀಲ್ರ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದರ ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಅವ್ರು ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂಥೇಳಿ. ಅದನ್ನು ನಾನು ಹೋಗೋದಿಲ್ಲ ಅದಕ್ಕೆಲ್ಲನೂ. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ಅದಾವ, ಯಾರೊಬ್ಬ ಇವ್ರು ಕೂಡ ಅದಾವಲ್ಲ ಫೋಟೋ. ಇವನೇ ಮೇಲೆ ಕೇಸಸ್ ಇದಾವೆ ಭೂಗಣ ಮಾಡಿದಂಥವ್ರು. ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಯಾಳ ಭೀಮನಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದೆ. ಯಾಕರೆ ಬಂದ್ರಪ್ಪ ನಾವು ಹೋಗಿದ್ವಿ MB ಪಾಟೀಲ್ ಕಡೆ ಕೊಟ್ಯಾಳ ಗೌಡ್ರು ನನ್ನ ಕಡಿತನ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾನು G ಕ್ಯಾಟಗರಿ ಸೈಟ್ಸ್ ತೊಗೊಂಡಿಲ್ಲ ಬೆಂಗಳೂರಾಗಿ ಶಾಸಕರಾಗಿ. ಯಾಕೆ ನಮ್ಮ ತಂದೆಯವ್ರು ತೊಗೊಂಡಿದ್ರು ಅಂಥೇಳಿ, ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು. ಭಾಳ ಜನ G ಕ್ಯಾಟಗರಿ ಸೈಟ್ ತೊಗೊಂಡಿದ್ದಾರೆ. ಅಮ್ಮ ಸೈಟ್ ತೊಗೊಂಡಿಲ್ಲ, ಅದಕ್ಕೆ G ಕ್ಯಾಟಗರಿ ಸೈಟ್ಸ್ ಅದು ತೊಗೊಂಡಿಲ್ಲ. ಅಮ್ಮ ನನಗೆ ಅದು ಗೊತ್ತದು. ಇವ್ರು ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದಂತೆ MB ಪಾಟೀಲ್ರು ಆ ತಿರುಗುಂದಿ ಎತ್ತಿ. ಹೌದು, ನಾ ತಿರುಗುಂದಿ ಎತ್ತಿಗೆ 2022ರಾಗ ತಿರುಗುಂದಿ ಅಲ್ಲ, ಅದು ಮಕಣಾಪುರದಾಗ ನಾನು 2022 ತೊಗೊಂಡು ಇಲ್ಲಿ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹದ್ದಿದ ನಾನು 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KIDB ಇದು ಮಾಡ್ತಾಯಿದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ. ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ, ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ಅವ್ರಿಗೇನು ಇದು ಐತೆ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ತಂದು ಕೊಡಿಸುವಂಥದ್ದು ಮಾಡ್ತಾಯಿದ್ದೀವಿ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ, ನೀರಾವರಿ ಆಗಿದೆ ಇದು ಆಗಲಿ, ಇಂಡಸ್ಟ್ರೀಸು ಬರಲಿ ಅಂತ ಮಾಡ್ತಾಯಿದ್ವಿ. ಯಾರೊಬ್ಬ ಹೆಸರು ಹೇಳಿದ್ರು ನನಗೆ, ಹೋಗಿ MB ಪಾಟೀಲ್ ನಂದಲ್ಲಿ ತಿರುಗುಂದಿದ್ರಾಗ ನಾನು ಭೂಮಿ ಇರಲಿಲ್ಲ, ಮಕಣಾಪುರದಾಗ ನಾನು ತೊಗೊಂಡಿದ್ದೀನಿ ಭೂಮಿ. 2022ರಿಂದ ಐತಿ ಈ ಥರ ನಾನು ತೊಗೊಂಡಿದ್ದೀನಿ. ಅಂದರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ ಎಸ್ನಾಳ್ ಬಸ್ ನೋಡಿಗೆ ಬೇಕಾದ್ರೆ ದಾನ ಮಾಡ್ತೀನಿ ನಾನು, ತೊಗೊಂಡು ಹೋಗ್ಬೇಕಾದ್ರೆ ತೊಗೊಂಡ್ರೆ ಕೊಡ್ತೀನಿ ನಾನು. ನನಗೇನು ಇದ್ರ ಮ್ಯಾಗ ಆಸೆ ಇಲ್ಲ ನಮಗೆ. ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ, ಓದಿ ತೊಗೊಳ್ಳಿ ಬೇಕಾರೆ. ಈ ಥರ ಸುಮ್ಮನೆ ಲೂಸಾಗಿ ಮಾತಾಡೋದು. MB ಪಾಟೀಲ್ರು ಹಿಂದೆ ಇದು ಅದಾರ, ಇನ್ನೊಂದು ದಿನ ಹೇಳೋದು, ಇನ್ನೊಂದು ದಿನ ಇರಲ್ಲ, ಇನ್ನೊಬ್ರು ಯಾರೋ ಇದಾರ, ಅದು ಧರ್ಮ ಒಡೆಯವ್ರು ಅದಾರದು. ಮತ್ತೆ ಮಾದೇವ್ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕೊತ್ತಿಗೆ ಒಂದು, ಈಗ ಒಂದು. ತುಂಬ ಎಕ್ಸ್ಪೋಸ್ ಆಗಿಬೇಡ್ರಿ. ನಾವು ಒಂದು ಸಲ ಹಚ್ಚಿದ್ವಿ ಒಂದು ದಂಡಿಗಸ್ತೇನೆ, ಯಾವುದೂ ಬಿಡೋದಿಲ್ಲ ನಾ. ಲೆಟ್ ಹೊಲಾಗೋ ಮನೆಗೋ ನಮ್ಮ ಥೇರಿ ಅವ್ರಿಗೂ ಗೊತ್ತದದು. ಇಟ್ಟೆಲ್ಲ ನಿಮ್ಮ ಹಿನ್ನೆಲೆ ಇಟ್ಕೊಂಡ ಭಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾ ಹೇಳಕ್ಕೆ ಹೋಗಲ್ಲ, ಅಂತ ತೋರ್ಸೋಕ್ಕೆ ಹೋಗಲ್ಲ. ನಿಮ್ಗೆ ಅದು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಏನು ಬೇಕು. ಪ್ರಧಾನಮಂತ್ರಿ ಏನು ಹೇಳೋದೂ ಬೇಕು, ಇವ್ರು ಹೇಳೋದ್ರೂ ಬೇಕು, ಎಲ್ಲೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ನಾ ಏನಾಯ್ತು MB ಪಾಟೀಲ್ರದ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತೆ. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ ಪಾಠಾಗ. 2018ರಾಗ ನಾನು ಹೇಳ್ತೀನಿ, ನಿಮಗೂ ಗೊತ್ತಿದೆ, ಭಾಳಷ್ಟು ಮಂದಿ ಇಲ್ಲಿದ್ದರು, ಬಸವರಾಜ್ ನೀವು ಇರಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಆಯಿತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿಯವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗಲ್ಲ. ಅದಕ್ಕೆ 75,000 ಜನ ಸೇರಿದರು.
ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದ ಪ್ಲ್ಯಾನ್ ನಡೆದ ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂಥವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ ಬಿ ಜೆ ಪಿಯವ್ರು ಮಾಡೋರು. RSS ಬಿ ಜೆ ಪಿ RSS ಇವ್ರಿಗೆ ಓಟರ್ಸು. ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದು ತಿಳಿದ್ರ ಅವ್ರ ಒಳಗೇನು ಕಾಣ್ತಾರಲ್ಲಿ ಅಲ್ಲ ಕಾಣ್ತಾನ. ನೀವು ಅವಾಗೇನು ಮಾಡ್ತೀರಿ? ಮತ್ತೆ ನೀವು ಎದಿಷ್ಟು ಉಳ್ಕೊಂಡಾಗಿರಿತು. ಹಾಂ, ನೀವು ಎದಿಷ್ಟು ಉಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದಾರ. ಮತ್ತು ಮತ್ತೆ ಅವ್ರ ಕಾರ್ಯಕ್ರಮ ಮಾಡೋಟಾನು ಎದ್ಯಾಗ ಬಸವಣ್ಣ ಇದ್ದ. ನಿಮ್ಮ ಕಾಲಕ್ಕೆ ಬದಲಾವಣೆ ಆಗ್ತಾರೆ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗೆ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದವರು. ಅದರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ. ಇವತ್ತು ಶೋಷಿತರಿಗೆ, ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂಥ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾರ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ ಅದು. ಮಾಧ್ಯಮದೇವರ ಕಾರ್ಯಕ್ರಮ ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನತ್ತಿ ಇವ್ರ ಹತ್ರ ಉಚ್ಚಾಟನೆಗೊಂಡಾರ ಬಿ ಜೆ ಪಿಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನು ಮಾಡಿಟ್ರು ನಿಮ್ಗೆ ಗೊತ್ತದ, ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನ ಮೇಗೂ ಭಾಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯಿತು. ಇದೆಲ್ಲವೂ ಕೂಡ ಅದ. ಆಮೇಲೆ ನನಗೆಲ್ಲ ಗೊತ್ತದ, ಆ್ಯಕ್ಟಿವಿಟಿ ಏನೇನು ನಡೆದಿದ್ದಾವೆ, ಹೆಂಗೆ ನಡೆದಿದ್ದಾವೆ ಎಲ್ಲ ಗೊತ್ತದ. ಸ್ವಾಮಿಗಳು ಕರ್ಕೊಂಬಂದು ಫಂಕ್ಷನ್ ಮಾಡೋದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ. ನನಗೆ ಶಕ್ತಿ ಕೊಡ ಅಂದೇವ್ರು. ಬಸವಣ್ಣ ಶಕ್ತಿ ಕೊಡ ಅಂದಿದ್ದು. ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗಿ ನಾನು ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರು, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದು ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ಟು ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲೆ ಹಚ್ಚಿ ಬಂದೆ. ಇವತ್ತು 30,000 30,000 ಲೀಡ್ಲೆ ಹಚ್ಚಿ ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ಸ್ವತಂತ್ರ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ. ಅದು ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದೆ ಲೀಡ್. 30,000 ಇರ್ತಾವೆ, ಈ ಮಾನಿ ಕಡಿಮೆ ಆಗ್ಯದ. ಏನು ಮಾಡಿರಪ್ಪ? ಅವಾಗ ಎಲ್ಲರೂ ಇದು ಮಾಡ್ಕೊಂಬಂದರು. ನಾವೇನೀಗ ಪಂಚಪೀಠದವ್ರು ಟಿಕ್ಕೆ ಬೇಡ, ನಮ್ಗೆ ಆತ್ಮೀಯರು ಅದಾರ ಅವ್ರಿಗೆ, ಅದ್ರಾಗೇನು 2 ಮಾತಿಲ್ಲ. ನಮ್ಮ ಒಳಗೆ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವೆ. ಆ ರೀತಿ ಬ್ರಾಹ್ಮಣರಿಗೂ ಇದಾವೆ, ಸೈದ್ಧಾಂತಿಕ ಬೇಕು. ಎಲ್ಲ ಧರ್ಮಗಳು ಇದಾವೆ, ಜೈನರಾಗೂ ಇದಾವೆ, ಸಿಖ್ರಾಗೂ ಇದಾವೆ, ಮುಸಲ್ಮಾನರಲ್ಲೂ ಇದಾವೆ. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ, ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೋತೀವಿ ಅದನ್ನು. ಈಗ ಅವ್ರು ಮಾತಾಡೋದ್ರೆ ನೀ ಶೈಲಿದಾಗ ನಿನ್ನೆ ಪಂಚಪೀಠದವರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ. ನಾನು ಪಂಚಪೀಠ ಅವರೆಲ್ಲ ಹಾನಗಲ್ ಕುಮಾರಸ್ವಾಮಿಗೆ ಬೈದಾರ.